ನೀವೇ ನೋಡಿ, ಜಗಮೆಚ್ಚಿದ ತಂದೆ ಅಂದ್ರೆ. ಏಯ್, ನೀನೇನೋ ಮಾಡ್ತಿದ್ದೀಯ ಇಲ್ಲಿ? ನೀವ್ ಮಾಡಿರೋ ಸಾಧನೆನ ಹಾಡ್ ಹೊಗಳೋಣ ಅಂತ ಬಂದೆ ಸರ್ ನಾನು. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ನಾನೇನ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀನಿ, ಇರೋದನ್ನೇ ಹೇಳ್ತಿದ್ದೀನಿ ಸರ್. ನಿಮ್ ಮಗ ಕಿಶನ್ ಜೀವ್ನ ನೀವೇ ಹಾಳು ಮಾಡ್ತಿದ್ದೀರಾ. ಆ ಭಾಗ್ಯ ಮಾಡೋ ನಾಟಕನೆಲ್ಲ ನಂಬಿ ಅವಳ ತಂಗಿ ಪೂಜೆನ ನಿಮ್ ಮಗನ್ ಕೊಟ್ಟು ಮದುವೆ ಮಾಡೋದಕ್ಕೆ ಡಿಸೈಡ್ ಮಾಡಿದಿರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಏಯ್, ಇಲ್ಲಿ ಬಂದು ನಾಟಕ ಆಡಬೇಡ. ಸರ್, ನಾನೇನು ನಾಟಕ ಮಾಡ್ತಿಲ್ಲ, ಇರೋದನ್ನೇ ಹೇಳ್ತಿರೋದು. ನಾನು ಆ ಭಾಗ್ಯ ಜೊತೆ ಸುಮಾರು ವರ್ಷ ಜೀವನ ಮಾಡಿದೀನಿ. ಅವಳು ಹೇಗೆ ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಮದ್ವೆನ ನಿಲ್ಲಿಸ್ಬಿಡಿ. ನಿಮ್ ಮಗನ್ ಜೀವನನ ನಿಮ್ ಕೈಯಾರೆ ಹಾಳು ಮಾಡಕ್ ಹೋಗ್ಬೇಡಿ. ಎಸ್ ಡ್ಯಾಡ್, ನಾನು ನಿಮ್ಗೆ ಆವತ್ತಿಂದ ಅದನ್ನೇ ಹೇಳ್ತಿರೋದು. ನೀವು ನನ್ನ ಮಾತೆ ಕೇಳ್ತಿಲ್ಲ. ಈಗ ಭಾಗ್ಯನ ಎಕ್ಸ್ ಹಸ್ಬೆಂಡ್ ಬಂದು ಹೇಳ್ತಿದ್ದಾನೆ. ನಾನು ಬ್ರೋ ಅತ್ತೆ ಹೇಳಿದ್ರೆ ನೀವು ಕೇಳಿಲ್ಲ. ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ನೋಡಿ ಸರ್, ಆ ಭಾಗ್ಯ ನಿಮ್ ಮುಂದೆ ಬಂದು ನಾನು ಒಂಟಿ ಹೆಣ್ಣು, ಸ್ವಾಭಿಮಾನಿ, ತುಂಬಾ ಇಂಡಿಪೆಂಡೆಂಟು ಅಂತ ಸಿಕ್ಕಾಪಟ್ಟೆ ನಾಟಕ ಮಾಡಿರ್ತಾಳೆ.